ವೆಲ್ಕಮ್ ಬ್ಯಾಕ್ ಟು ಗೋಲ್ಮಾಲ್ ಸೀಸನ್ 2. ನಿಮಗೆ ಈಗಾಗಲೇ ಕಾಂಟೆಸ್ಟ್ನ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಬಗ್ಗೆ ಹೇಳಿದ್ದೀನಿ. ಕಾಂಟೆಸ್ಟ್ನಲ್ಲಿ ಗೋಲು ರೀಚ್ ಮಾಡೋಕೆ 3 ಜನ ಸೆಲೆಬ್ರಿಟಿಗಳು ಈಗಾಗಲೇ ಗೋಳು ಪಡ್ತಿದ್ದಾರೆ. ಆ 3 ತಾರೆಯರು ದುಡ್ಡು ಖರ್ಚು ಮಾಡೋಕೆ ಹೇಗೆಲ್ಲ ಗೋಳಾಡಿದ್ರು ಬನ್ನಿ ನೋಡೋಣ. ನಾನು ಅಂದ್ಕೊಂಡೆ ಓಕೆ ಫೈನ್, ರೀಬಾಕ್ ನೋಡಿದೆ, ರೀಬಾಕ್ ಫ್ಲಾಪ್ ಆಯಿತು ನಂದು ಐಡಿಯಾ ಎಲ್ಲ. ಆ್ಯಂಡ್ ಅವಾಗಿಂದ ಸ್ವಲ್ಪ ಭಯ ಶುರುವಾಯಿತು, ನೆಕ್ಸ್ಟ್ ಏನು ಅಂತ. ಅದಕ್ಕೆ ಎಲ್ಲ ಪುಟ್ ಅಂಗಡಿಗೆ ಹೋದೆ, ಅಂದರೆ ಕಡಿಮೆ ಇರೋವಂಥದ್ದು. ಸೊ ಅಲ್ಲಿಗೆ ಹೋದೆ ಆ್ಯಂಡ್ ನನಗೆ ಏನೇನು ಬೇಕೋ ಅದೆಲ್ಲ ತೊಗೊಂಡೆ. ಕ್ವಾಂಟಿಟಿ ಜಾಸ್ತಿ ಬೇಕು, ಪ್ಲೀಸ್ ಅಂಡರ್ಸ್ಟ್ಯಾಂಡ್. Anything one. This one top, one water bottle, one this and one cap. ಹಿಂಗೆ ಮಾಡ್ತಾ ಫಸ್ಟ್ ಫ್ಲೋರಲ್ಲೇ ಟೈಮ್ ತೊಗೊಬಿಡ್ತು. ಆ್ಯಂಡ್ ನಮ್ಮ ಜೊತೆ ಬಂದವರು ಮೇಡಮ್ ಯು ಜಸ್ಟ್ ಹ್ಯಾವ್ 15 minutes, ಯು ಜಸ್ಟ್ ಹ್ಯಾವ್ 20 minutes ಹಿಂಗೆ ಎದುರ್ಸೋಕ್ಕೆ ಶುರು ಮಾಡಿದ್ರು. ಆ್ಯಂಡ್ ಇಟ್ ವಾಸ್ ಲೈಕ್ ನೀವು ಎಷ್ಟು ಟೈಮ್ ಯೂಸ್ ಮಾಡಿದ್ದೀರಾ ಅಂತ ಹೇಳಿಲ್ಲ ಅವರು, ಎಷ್ಟು ಬಾಕಿ ಇದೆ ಅಂತ ಹೇಳ್ತಾ ಇದ್ರು. ಸೊ ನನಗೆ 15 minutes ಅಂತ ಹೇಳಿದಾಗ ಅಯ್ಯೋ ಅರ್ಧ ಟೈಮ್ ಆಗೋಯ್ತಾ, ಇನ್ನು ಜಸ್ಟ್ 15 minutes, ಐ ಮೀನ್ ಇನ್ನೂ ಅರ್ಧ ಗಂಟೆಲಿ ಇನ್ನೂ ಅರ್ಧ ನಿಮಿಷ ಮಾತ್ರ ನನಗೆ ಬಾಕಿ ಇರೋದು ಅಂತ. ಬೇಗ ಫಸ್ಟ್ 500 + 299. ಬೇಗ ಅಲ್ಲೊಂದು 2 ಐಟಮ್ಸ್ ತೊಗೊಂಡೆ. ತೊಗೊಂಡ್ಬಿಟ್ಟು ನೆಕ್ಸ್ಟ್ ಫಸ್ಟ್ ಫ್ಲೋರ್ಗೆ ಹೋದೆ. ನನಗೆ ಹೆಲ್ತ್ ಆ್ಯಂಡ್ ಗ್ಲೋ ಮೇಲೆ ಕಂಡಿತ್ತು. ಬಿಕಾಸ್ ಹೆಲ್ತ್ ಆ್ಯಂಡ್ ಗ್ಲೋ ಬಂದು ಅಲ್ಲಿ ನಿಮಗೆ ಡೈಲಿ ನೀಡ್ಸ್ ಏನು ಸಿಗುತ್ತೆ ಎಲ್ಲ ಸಿಗುತ್ತೆ ಅಂತ ನಂಗೆ ಗೊತ್ತಿತ್ತು. ಸೊ ಎಂಟ್ರ್ ಆಗಿದ ತಕ್ಷಣ ಫಸ್ಟ್ ತೊಗೊಂಡಿದ್ದೆ ನಾನು ಮಾಯ್ಶ್ಚರೈಸರು, ಆಮೇಲೆ ಹೇರ್ ಜೆಲ್ಲು, ಆಮೇಲೆ ಇಯರ್ ಬಡ್ಡು, ಆಮೇಲೆ ಈ ಥರ ಏನೇನು ಚಿಕ್ಕ ಐಟಮ್ಸ್ ನಾವು ಡೈಲಿ ಯೂಸ್ ಮಾಡ್ತೀವೋ ಅದೆಲ್ಲ ತೊಗೊಂಡೆ. ಸೊ ನಾನು ಅಲ್ಲಿಗೊಂದು ಸ್ವಲ್ಪ ಕಾನ್ಫಿಡೆನ್ಸ್ ಬಂತು. ಕೊಟ್ಟು ಬಿಲ್ ಮಾಡೋರು ಬೇರೆ ನಿಧಾನ. ಸೊ ಪಾಪ ಆದ್ರೂ ದೇ ಕೋಆಪರೇಟೆಡ್ ವೆರಿ ವೆಲ್, ಬಿಕಾಸ್ ಅವ್ರಿಗೆ ಅಂಡರ್ಸ್ಟ್ಯಾಂಡ್ ಆಗಿದ ತಕ್ಷಣ ಮ್ಯಾನ್ಯುಯಲ್ ಬಿಲ್ಸ್ ಹಾಕೊಟ್ರಿದ್ದು. 1 2 3 4 I have to say thanks to the cameramen. Like ಎಷ್ಟು ಓಡಿದ್ದಾರೆ ಅಂದರೆ ನನ್ನ ಜೊತೆ, ನಾನು ನನ್ನ ತಂಗಿ ಓಡು ನನ್ನ ಜೊತೆ. ಆಮೇಲೆ ಇದಕ್ಕೆ ಹೋಗ್ಬೋದಾ ಅಂತ. ಇಟ್ ವಾಸ್ ಅ ವಂಡರ್ಫುಲ್ ಎಕ್ಸ್ಪೀರಿಯನ್ಸ್. ಎಸ್ಕಲೇಟರ್ ಎಲ್ಲ ಸಾಕಷ್ಟು ಸತಿ ಬೀಳೋ ಚಾನ್ಸಸ್ ಇತ್ತು ಕ್ಯಾಮ್ರಾಮೆನ್ಸ್ಗೆ, ಬಟ್ ಸ್ಟಿಲ್ ಇಟ್ ವಾಸ್ ವೆರಿ ಮಚ್ ಫನ್. ನಂಗೆ ತುಂಬ ಇಷ್ಟ ಆಯಿತು. Give me something which is less amount. ನನಗೆ ಏನೇನು ಬೇಕು, ನನಗೆ ನೀಡ್ಸ್ ಏನೇನಿದೆ, ನಾಟ್ ಓನ್ಲಿ ಬೇಸಿಕ್ ನೀಡ್ಸ್, ಅಪಾರ್ಟ್ ಫ್ರಮ್ ದ್ಯಾಟ್ ಏನೇನು ಬೇಕೋ ಎಲ್ಲ ತೊಗೊಂಡೆ. ಐ ವಾಸ್ ರಿಯಲಿ ಹ್ಯಾಪಿ. How much is this? 275. Okay. ಆ್ಯಂಡ್ ಇನ್ನೊಂದೇನು ಬೆಸ್ಟ್ ಥಿಂಗ್ ನಾನು ಮಾಡಿದಂದರೆ 395, 390 ಅಥವಾ 350 ಹಾಗೇನಾದರೂ ಇದೆ. 50 ರೂಪೀಸು ನಾನು ಬಿಟ್ಟಿರಲಿಲ್ಲ, ಬಿಕಾಸ್ ಐ ವಾಂಟೆಡ್ ಸಮಥಿಂಗ್ ವರ್ತ್ ಇಟ್. ಐ ಟೋಲ್ಡ್ ದೆಮ್ ಗಿವ್ CDs ಆರ್ ಏನಾದರೂ ಕೊಡಿ, ಬೇರೆ ಏನಾದರೂ ಕೊಡಿ, 50 ರೂಪೀಸ್ ಸಮಥಿಂಗ್ ವರ್ತ್ ಇಟ್ ಅಂತ. ಸೊ ಇನ್ನೊಂದು 1200 ಇರಬೇಕಾದ್ರೆ ನಾನು ಲಾಸ್ಟ್ ಫ್ಲೋರ್ಗೆ ಹೋದೆ. ನಾನೊಂದು ಫುಟ್ವೇರ್ ತೊಗೊಬೇಕು ಅಂತ ಇತ್ತು, ಬಿಕಾಸ್ ಒಂದು ಹವಾಯಿ ಸ್ಲಿಪ್ಪರ್ ಆ ಥರ ತೊಗೊಂಡ್ರೆ ಕಡಿಮೆಗೆ ಸಿಗುತ್ತೆ ಅಂತ ಆ ಕ್ಯಾಲ್ಕುಲೇಷನಲ್ಲಿ ಇತ್ತು ಮೈಂಡು. ಬಟ್ ಐ ಡಿಂಟ್ ಫೈಂಡ್. ಸೊ ಮೆಟ್ರೋಗೆ ಹೋಗೋಕ್ಕಾಗಿಲ್ಲ ನನಗೆ. ನಂಗೆ ಬೆಸ್ಟ್ ಡೀಲ್ ಸಿಕ್ಕಿದೆ ಅಂದರೆ ವಿಸ್. ಅಲ್ಲಿ ಹೋಗಿದ ತಕ್ಷಣ ನನ್ನ ಬ್ಯಾಟ್ರೀಸು, ಸ್ಮಾಲ್ ಬ್ಯಾಟ್ರೀಸು, ಆಮೇಲೆ ಇಯರ್ಫೋನ್ಸು ಮತ್ತು ಈ ಥರ ಎಲ್ಲ ತೊಗೊಂಡೆ. ಸೊ ಅಲ್ಲೊಂದಷ್ಟು ಐಟಮ್ಸ್ ಸಿಕ್ತಲ್ಲ. ಪೆನ್ ಡ್ರೈವ್ ತೊಗೊಂಡೆ, ಬಟ್ 400 ಇತ್ತು, ಜಾಸ್ತಿ ಅನಿಸ್ತು, ಅಲ್ಲೇ ಬಿಟ್ಬಿಟ್ಟೆ. ಇನ್ನು 80 ರೂಪೀಸ್ ಏನಾದರೂ ಇದೆಯಾ?
ಇಲ್ವಾ ಇಲ್ವಾ ಬಿಡಿ ಇದೆ ತೆಗೆದುಬಿಡಿ. ಅದಾಗಿದ ತಕ್ಷಣ ಲಾಸ್ಟ್ ಫ್ಲೋರ್ಗೆ ಹೋದಾಗ 2 ಶಾಪ್ಸ್ ಇತ್ತು. ಬಟ್ ನನ್ನ ಟೈಮ್ ಇದೆಯಲ್ಲ ನಾನು ಬೇಗ ಮುಗಿಸಿರ್ಲಿಲ್ಲ. ಟೈಮ್ ನನಗೆ 6 ಮಿನಿಟ್ಸಲ್ಲಿ 2 ಅಂಗಡಿಯಲ್ಲಿ ಶಾಪ್ ಮಾಡೋದು. ನೋಡ್ತಿದ್ದೀರಲ್ಲ, ಅರ್ಧ ಗಂಟೆಯೊಳಗೆ 5,000 ರೂಪಾಯಿ ಖರ್ಚು ಮಾಡೋಕೆ ಹೆಂಗೆ ಗೋಳಾಡ್ತಿದ್ದಾರೆ ಅಂತ. ದುಡ್ಡನ್ನು ಖರ್ಚು ಮಾಡೋದು ಸ್ವಲ್ಪ ಕಷ್ಟನೇ ಅಲ್ವಾ? ಸೊ ಈ 3 ಜನರಲ್ಲಿ ಯಾರು ಎಷ್ಟು ಟೈಮ್ನಲ್ಲಿ ಎಷ್ಟು ಜಾಸ್ತಿ ಐಟಮ್ನ ಪರ್ಚೇಸ್ ಮಾಡ್ತಾರೆ, ಯಾರು ಗೆಲ್ತಾರೆ ನೋಡೋಣ ಈ ಸಣ್ಣ ಬ್ರೇಕ್ನ ನಂತರ. Okay. Am I the first person? Open your thoughts are flying.